ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಂಡ್ಯ ನಗರದಲ್ಲಿ ಕುಷ್ಠರೋಗ ದಿನದ ಪ್ರಯುಕ್ತ ಆಯೋಜಿಸಿದ್ದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ, ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೋಗಿಗಳಿಗೆ ತಾರತಮ್ಯ ಮಾಡದೆ ಸೂಕ್ತ ಚಿಕಿತ್ಸೆ ನೀಡಿ ಸಮಾಜದ ಮುಖ್ಯವಾಹಿನಿಗೆ ಕರೆತರಲು ಶ್ರಮಿಸುವುದಾಗಿ ಎಲ್ಲರೂ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸುಲಭ ಮತ್ತು ಗುಣಪಡಿಸಬಹುದಾಗಿದೆ ಎಲ್ಲಾ ಕುಷ್ಠರೋಗ ಪ್ರಕರಣಗಳನ್ನು. ಬಳಿಕ ಸುದ್ದಿಗಾರರೊಂದಿಗೆ ಡಾ ಕುಮಾರ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ಇಂದಿನ ದಿನದಂದು ದೇಶಾದ್ಯಂತ ಕುಷ್ಠರೋಗ ನಿರ್ಮೂಲನೆಗೆ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಕುಷ್ಠರೋಗ ದೇಶದಿಂದ ಮುಕ್ತವಾಗಬೇಕು ಎಂಬುದು ಗಾಂಧೀಜಿಯವರ ಕನಸಾಗಿತ್ತು. ರೋಗ ತಡೆಗೆ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದರು. ಹೋರಾಟ ಮಾಡಿದಂಥವರು ಅವರ ಒಂದು ಪುಣ್ಯ ತಿಥಿಯ ದಿನ ಇವತ್ತು ಕುಷ್ಠರೋಗ ಒಂದು ದಿನಾಚರಣೆ ಕೂಡ ಮಾಡುವ ಮೂಲಕ ವಿಶ್ವ ಕುಷ್ಠರೋಗ ದಿನದ ಅಂಗವಾಗಿ ನಾವು ಈ ಒಂದು ಜಾಥಾವನ್ನು ನಡೆಸಿದ್ದೇವೆ. ಕೆಆರ್ ನಂದಿನಿ, ಕುಷ್ಠರೋಗಿಗಳನ್ನು ಮನೆಯ ಒಳಗೆ ಅಥವಾ ಮನೆಯ ಹೊರಗೆ ತಾರತಮ್ಯದಿಂದ ಕಾಣುವುದು ಅಪರಾಧ. ರೋಗ ಗುಣಪಡಿಸುವ ಜೊತೆಗೆ ಅವರನ್ನು ಸಮಾನ ಗೌರವ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳುವುದು ಎಲ್ಲರ ಕರ್ತವ್ಯ ಎಂದು ತಿಳಿಸಿದರು. ಯಾವುದೇ ಒಂದು ಕಾಯಿಲೆಯನ್ನ ಬರದೇ ಇರೋ ರೀತಿಯಲ್ಲಿ ಅವರಿಗೆ ಅರಿವನ್ನ ಮೂಡಿಸುವಂಥದ್ದು, ಜಾಗೃತಿಯನ್ನ ಮೂಡಿಸುವಂಥದ್ದು, ಎಲ್ಲ ರೋಗಿಗಳಿಗೂ ಕೂಡ ಘನತೆಯಿಂದ ಗೌರವದಿಂದ ಸಮಾಜದಲ್ಲಿ ಬದುಕುವಂತ ಹಕ್ಕಿದೆ. ಮತ್ತೆ ಆ ಒಂದು ನಿರ್ಭೀತವಾಗಿರುವಂತಹ ಒಂದು ತಾರತಮ್ಯವಿಲ್ಲದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಉದ್ದೇಶ. ಆ ನಿಟ್ಟಿನಲ್ಲಿ ಮನೆ ಮನೆ ಭೇಟಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ.